ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ರೂಪ. ಚಿನ್ನದ ಮನಸ್ಸು ಚಾನಲ್ಗೆ ಸ್ವಾಗತ. ಬನ್ನಿ ಇವತ್ತು ಹಲ್ದಿರಾಮ್ ಸ್ಟೈಲಲ್ಲಿ ಮೂಂಗ್ ದಾಲ್ ಹೇಗೆ ಮಾಡೋದು ಅಂತ ನೋಡೋಣ. ಅದು ನೋಡೋಕ್ಕನ್ನ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ ಅವರೆಲ್ಲರೂ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದ ಬೆಲ್ ಐಕನನ್ನು ಕ್ಲಿಕ್ ಮಾಡಿ, ಹಾಗೆ ಒಂದು ಲೈಕನ್ನು ಕೊಡೋದು ಮರಿಬೇಡಿ. ಮೊದಲಿಗೆ ಒಂದು ಬೌಲ್ ತೊಗೊಂಡು ಒಂದು ಬೌಲಿಗೆ ನಾನು 2 ಕಪ್ಪು ಮೂಂಗ್ ದಾಲನ್ನು ತೊಗೊತಾ ಇದ್ದೀನಿ. ಇದನ್ನು ಒಂದು ಸಲ ಚೆನ್ನಾಗಿ ನೀರು ಹಾಕಿ ವಾಶ್ ಮಾಡೋಣ. ವಾಶ್ ಮಾಡಿ ನೀರನ್ನು ತೆಗೆದು ಮತ್ತೆ ಬೇರೆ ನೀರು ಹಾಕಿ ಇದನ್ನು 3 ರಿಂದ 4 ಗಂಟೆವರೆಗೂ ನೆನೆಸಬೇಕು. ನಿಮ್ಗೊಂದು ವೇಳೆ ಟೈಮ್ ಇಲ್ಲ ಅಂದರೆ 3 ತಾಸನಾದರೂ ನೆನೆಸಬೇಕು. ಈಗ ಇದನ್ನು 3 ಅವರ್ಸು ನೆನೆಯೋಕ್ಕೆ ಬಿಡೋಣ. ಈಗ 4 ಅವರ್ಸ್ ಆದಮೇಲೆ ಓಪನ್ ಮಾಡಿ ನೋಡೋಣ. ನೋಡಿ 4 ತಾಸು ಚೆನ್ನಾಗಿ ನೆಂದಿದೆ. ಈಗ ಇದನ್ನು ನೆಂದಿರೋನ್ನ ಒಂದು ಸ್ಟ್ರೈನರ್ಗೆ ಹಾಕ್ಕೊಂಡು ಸ್ಟ್ರೈನ್ ಮಾಡ್ಕೊಳ್ಳೋಣ. ಈಗ ಇದನ್ನು ಸೋಸ್ಕೊಂಡು ಚೆನ್ನಾಗಿ ನೀರೆಲ್ಲ ಡ್ರೈ ಆಗೋವರೆಗೂ ಸ್ಟ್ರೈನರಲ್ಲೇ ಇಟ್ಕೋಬೇಕು. ಈಗ ಚೆನ್ನಾಗಿ ನೀರೆಲ್ಲ ಹೋದ್ಮೇಲೆ ಈಗ ಇದನ್ನು ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಂಡು ಎಲ್ಲವನ್ನೂ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ನೋಡಿ, ಇದನ್ನು ಮನೆಯಲ್ಲೇ ಒಣಗಿಸ್ಕೋಬೇಕು, ಬಿಸಿಲಿಗೆ ಹಾಕಬಾರ್ದು. ಮನೆಯಲ್ಲಿ ಫ್ಯಾನಿಗೆ ಹಾಕ್ಕೊಂಡು ಡ್ರೈ ಮಾಡ್ಕೋಬೋದು, ಅಥವಾ ಫ್ಯಾನ್ ಇಲ್ದೇ ಒಂದು ಅರ್ಧ ಗಂಟೆ ಡ್ರೈ ಮಾಡಿಕೊಂಡ್ರೆ ಸಾಕು. ಈಗ ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಎಲ್ಲವನ್ನು ತೆಳುವಾಗಿ ಸ್ಪ್ರೆಡ್ ಮಾಡಿ ಚೆನ್ನಾಗಿ ಡ್ರೈ ಮಾಡೋಕ್ಕೆ ಬಿಡೋಣ. ಫ್ರೆಂಡ್ಸ್, ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅವರೆಲ್ಲರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಹಾಗೆ ಒಂದು ಲೈಕನ್ನು ಕೊಡಿ. ನೋಡಿ, ಈಗ ಒಂದು ಅರ್ಧ ಗಂಟೆ ಆದಮೇಲೆ ಚೆನ್ನಾಗಿ ಎಲ್ಲವೂ ಡ್ರೈ ಆಗಿದೆ ಅಂದರೆ ನೋಡಿ ಈ ಥರ ಎಲ್ಲ ಬಟ್ಟೆ ಬಿಟ್ಕೊಂಡು ಬರಬೇಕು. ಈಗ ಇದೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಈಗ ಇದನ್ನು ತಗೊಂಡು ಈಗ ಒಲೆ ಮೇಲೆ ಎಣ್ಣೆ ಕಾಯಿಸೋಕ್ಕಿಟ್ಟು ಎಣ್ಣೆ ಬಿಸಿ ಆದ ನಂತರ ನೋಡಿ 1-2 ಹಾಕಿ ಟೆಸ್ಟ್ ಮಾಡಿ ಈ ಥರ ಚೆನ್ನಾಗಿ ಎಣ್ಣೆ ಕಾದಿರಬೇಕು. ನಂತರ ಜ್ಯೂಸ್ ಸ್ಟ್ರೈನರ್ ಇದೆಲ್ಲ ಅದರಲ್ಲಿ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಈ ಥರ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಒಂದು 2 ನಿಮಿಷದವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ತುಂಬ ಹಸಿ ಇದ್ರೆ ಮೇಲೆ ಎಲ್ಲ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಚೆನ್ನಾಗಿ ಡ್ರೈ ಮಾಡ್ಕೋಬೇಕು. ನೋಡಿ, ಡ್ರೈ ಮಾಡಿಕೊಂಡ್ರೆ ಎಲ್ಲಿ ಸಹ ಸಿಡಿಯೋದೇ ಇಲ್ಲ. ಈಗ ಚೆನ್ನಾಗಿ ಮೂಂಗ್ ದಾಲ್ನ ಆಯಿಲಲ್ಲಿ ಫ್ರೈ ಮಾಡ್ಕೊಂಡ್ಮೇಲೆ ಮೂಂಗ್ ದಾಲೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗಿ ಗೋಲ್ಡನ್ ಕಲರಲ್ಲಿ ಬರುತ್ತೆ. ಹಾಗೆ ಇದು ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಈ ಥರ ಕಲರ್ ಚೇಂಜ್ ಆಗಿರಬೇಕು. ಈಗ ಒಂದು ಟಿಶ್ಯೂ ಪೇಪರ್ ಮೇಲೆ ಇದನ್ನೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಈ ಥರ ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡು ನಂತರ ಇದ್ರ ಮೇಲೆ ಇನ್ನೊಂದು ಪೇಪರನ್ನು ಹಾಕಿ ಈ ಥರ ಚೆನ್ನಾಗಿ ಸ್ಪ್ರೆಡ್ ಮಾಡಿದರೆ ಇನ್ನು ಉಳಿದಿರುವ ಎಕ್ಸ್ಟ್ರಾ ಆಯಿಲನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಪೇಪರು. ನೋಡಿ, ಈ ಥರ ಕೈಯಿಂದ ಚೆನ್ನಾಗಿ ಸ್ಪ್ರೆಡ್ ಮಾಡಬೇಕು. ಫ್ರೆಂಡ್ಸ್, ನಾವು ಮೂಂಗ್ ದಾಲನ್ನು ಮನೇಲಿ ಮಾಡೋದ್ರಿಂದ ಆರೋಗ್ಯಕ್ಕೂ ಸಹ ಒಳ್ಳೆಯದು. ಈಗೆಲ್ಲದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಇವೆರಡನ್ನ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡೋಣ. ಫ್ರೆಂಡ್ಸ್, ನಿಮ್ಗೆ ಬೇಕಿದ್ರೆ ಇಲ್ಲಿ ಚಾಟ್ ಮಸಾಲೆ ಸಹ ಆ್ಯಡ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ರೆಡಿ ಆಯಿತು ಮೂಂಗ್ ದಾಲು. ನಾನು ಹೇಳಿದ ಮೆಥಡಲ್ಲೇ ಮಾಡಿದರೆ ಸೇಮು ಹಲ್ದಿರಾಮ್ ಸ್ಟೈಲಲ್ಲೇ ಇರುತ್ತೆ. ನೋಡಿ, ಅದೇ ಟೇಸ್ಟು, ನಿಮಗೆ ವೇರಿಯೇಷನ್ ಸಹ ಗೊತ್ತಾಗಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮೂಂಗ್ ದಾಲನ್ನು ಮನೆಯಲ್ಲೇ ಮಾಡೋದು ಅಂತ. ನೀವು ಸಹ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂದಂಗೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ತಪ್ಪದೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಒಂದು ಲೈಕನ್ನು ಕೊಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.